ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಕಲ್ಪತರು ನಾಡಲ್ಲಿ ನೀರಿಗೋಸ್ಕರ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೆದಿತ್ತು. ಆ ಹೋರಾಟ ಯಾವ ಹಂತಕ್ಕೆ ಹೋಗಿತ್ತು ಅಂತಂದರೆ, ನಾ ಕೊಡೆ ನಾ ಬಿಡೆ ಅನ್ನುವ ಹಂತಕ್ಕೆ ಹೋಗಿತ್ತು. ಆದರೆ ಅದರ ಬೆನ್ನಲ್ಲೇ FIR ಪಾಲಿಟಿಕ್ಸ್ ಕೂಡ ಶುರುವಾಗಿತ್ತು. ಈಗ DK ಶಿವಕುಮಾರ್ ಅವರು ಈ ವಿಚಾರವಾಗಿ ಒಂದು ನಿಲುವನ್ನು ತೆಗೆದುಕೊಂಡಿದ್ದಾರೆ. ಆ ನಿಲುವು ಏನು ಅಂಥೇಳಿ ಮುಂದಿನ ಹಂತದಲ್ಲಿ ಸವಿಸ್ತಾರವಾಗಿ ಹೇಳ್ತೀನಿ. ಆ ನಿಲುವು ಯಾಕೆ ಅಂತ ಕೂಡ ಹೇಳ್ತಾ ಹೋಗ್ತೀನಿ. ಮತ್ತಷ್ಟು ಸುದ್ದಿಗಳನ್ನು ನಿಮಗೆ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸ್ಮಿತಾ ರಂಗನಾಥ್ ಕೂಡ ಜಾಯ್ನ್ ಆಗಿದ್ದಾರೆ. ನಾಳೆ IPLನ ಫಿನಾಲೆ ಪಂದ್ಯಾವಳಿ RCB ಬಾರಿ ಕಪ್ ಗೆಲ್ಲಲೇಬೇಕು ಅಂತ ಹೇಳಿ ಪೂಜೆ ಪ್ರಾರ್ಥನೆಗಳು ನಡೀತಾ ಇದೆ. ನಾಳಿನ ಪಂದ್ಯದ ಜೊತೆಗೆ ಅನೇಕ ಆಫರ್ಗಳು ಕೂಡ ಇದೆ. ಇದರ ಇನ್ ಡೀಟೇಲ್ ರಿಪೋರ್ಟ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ಮೊಂಡಾಟವನ್ನ ಬಿಡದ ಕಮಲ್ ಹಾಸನ್ ಕನ್ನಡಿಗರ ವಿರುದ್ಧ ಕಾನೂನಿನ ಸಮರವನ್ನ ಸಾರಿದ್ದಾರೆ. ಇದೆಲ್ಲದರ ಜೊತೆಗೆ ರಷ್ಯಾ ಹಾಗೆ ಉಕ್ರೇನ್ನ ನಡುವಿನ ಪರಿಸ್ಥಿತಿ ಮತ್ತಷ್ಟು ಮಗದಷ್ಟು ಬಿಗಡಾಯಿಸಿದೆ. ಇದರ ಡೀಟೇಲ್ ರಿಪೋರ್ಟ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅನ್ನ ಮಿಸ್ ಮಾಡದೆ ಕೊನೆವರೆಗೂ ಗಮನಿಸ್ತಾ ಇರಿ. ಶುರು ಮಾಡೋಣ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ಅನ್ನ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ನಾಳೆ IPL ಫೈನಲ್ ಪಂದ್ಯ. ಪಂಜಾಬ್ ವಿರುದ್ಧ RCBಗೆ ಸಿಗಬೇಕು ಭರ್ಜರಿ ಜಯ. 18ನೇ ಸೀಸನ್ನಲ್ಲಿ ಬೆಂಗಳೂರಿಗೆ ಸಿಗುತ್ತಾ ಹರ್ಷ? ಕಲ್ಪತರು ನಾಡಲ್ಲಿ ಕಾಲುವೆ ಕಾದಾಟ. ಕಾಮಗಾರಿ ನಿಲ್ಲದಿದ್ರೆ ತೀವ್ರಗೊಳ್ಳುತ್ತೆ ಹೋರಾಟ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ರೈತರ ಆರ್ಭಟ. ಕಲ್ಲಡ್ಕ ಭಟ್ರ ವಿರುದ್ಧ ಪ್ರಕರಣ. ಅರುಣ್ ಪುತ್ತಿಲ ಗಡಿಪಾರಿಗೂ ತೀರ್ಮಾನ. ಸರ್ಕಾರದ ನಡೆಗೆ ಕೇಸರಿ ಸೇನೆ ಅಸಮಾಧಾನ. ಕನ್ನಡಿಗರ ಕ್ಷಮೆ ಕೇಳದೆ ಕಮಲ್ ಮೊಂಡುವಾದ. ಥಗ್ ಲೈಫ್ ರಿಲೀಸ್ಗೆ ಕನ್ನಡಿಗರಿಂದ ವಿರೋಧ. ಸಿನಿಮಾ ಬಿಡುಗಡೆ ಆದರೆ ನಡೆಯುತ್ತೆ ಮಹಾಯುದ್ಧ. ರಷ್ಯಾಗೆ ತುಂಬಲಾರದ ನಷ್ಟ ಉಂಟು ಮಾಡಿದ ಉಕ್ರೇನ್. 40 ಯುದ್ಧ ವಿಮಾನ ಹೊಡೆದು ಹಾಕಿದ. 118 ಡ್ರೋನ್ ಮಾರಕ ದಾಳಿ ನಡೆಸೋಕೆ ಸೂಚಿಸಿದ ಪುಟಿನ್. ವೀಕ್ಷಕರೇ, RCB ಅಂತಂದರೆ ಅದು ಕೇವಲ ಟೀಮ್ ಅಷ್ಟೇ ಅಲ್ಲ. ಅದೊಂದು ಅಭಿಮಾನ, ಅದೊಂದು ಕಾಳಜಿ, ಅದೊಂದು ಆಸಕ್ತಿ. ಪ್ರತಿಯೊಬ್ಬ ಕನ್ನಡಿಗರು ಕೇಳ್ತಾ ಇರೋದು, ನಾಳೆ ನಮಗೆ ಕಪ್ ಖಂಡಿತವಾಗ್ಲೂ ಬಂದೇ ಬರುತ್ತೆ, ತಂದು ಕೊಡಿ ಅಂತೇಳಿ. ಕೊಹ್ಲಿ ಟೀಮ್ ಈ ಸಲ ಕಪ್ಪನ್ನು ತಗೊಂಡು ಬರ್ತಾರೆ. ಪ್ರತಿ ಬಾರಿಯೂ ಕೂಡ RCB ಪಂದ್ಯವನ್ನು ಗೆಲ್ಲಲಿ ಸೋಲಲಿ ಅಭಿಮಾನ ಅಂತೂ ಇದ್ದೇ ಇತ್ತು, ಈಗಲೂ ಹಾಗೆ ಇದೆ, ಮುಂದೆನೂ ಕೂಡ ಇರುತ್ತೆ. ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಿರುವಂಥ ಪ್ರತಿಯೊಬ್ಬ ಕನ್ನಡಿಗರು ಕಪ್ ನಮಗೆ ತಗೊಂಡು ಬಂದೇ ಬರ್ತಾರೆ ಅಂತ ಕೂಡ ಹೇಳ್ತಿದ್ದಾರೆ. ಆ ಥರದ ತಂಡ ಈಗ ನಮ್ಮ ಬಳಿ ಇರುವಂಥದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇವತ್ತು ಇಡೀ ರಾಜ್ಯದ ಜನ ನಾಳೆ ಫೈನಲ್ ಮ್ಯಾಚ್ನತ್ತ ಗಮನ ಹರಿಸಿದ್ದಾರೆ. RCB ಅಂತಿದ್ದಾರೆ. ಹಾಗಂತ ಪಂಜಾಬ್ 11 ಪಂಜಾಬ್ ಟೀಮ್ ಇದೆಯಲ್ಲ, ಅದು ಕೂಡ ಏನಿಲ್ಲ, ಅದು ಕೂಡ ಹಾತೊರಿತಾ ಇದೆ ಕಪ್ಪನ್ನು ಗೆಲ್ಲಲೇಬೇಕು ಅಂತೇಳಿ. ಆದರೆ 18ನೇ ಬಾರಿ ಆ ನಂಬರ್ ಇದೆಯಲ್ಲ 18, ಅದು ನಮ್ಮ RCBಗೆ ಲಕ್ಕಿ ನಂಬರ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಿದ್ದಾರೆ. ಅದು ಸತ್ಯ ಕೂಡ ಆಗುತ್ತೆ. ಇದು ಒಂದು ರೀತಿಯಲ್ಲಿ 18 ವರ್ಷಗಳ ಕನಸು ನನಸಾಗೋದಕ್ಕೆ ಇನ್ನೊಂದೇ ಹೆಜ್ಜೆ ಇರೋದು, ಒಂದೇ ಹೆಜ್ಜೆ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಈ ಸಲ ಕಪ್ಪು ನಮ್ದೇನೆ, ಈ ಸಲ ಕಪ್ಪು ನಮ್ದೇನೆ.
RCB ಪಂಜಾಬ್ ಬಿಗ್ ಫೈಟ್. ಈ ಸಲ ಕಪ್ ನಮ್ದೆ ಅಂದ್ರು ಫ್ಯಾನ್ಸ್. ಈ ಸಲ ಕಪ್ ನಮ್ದೆ ಅಂತಿದ್ದ ಫ್ಯಾನ್ಸ್ ಕನಸು ಇದೀಗ ನನಸಾಗುವ ಸಮಯ ಬಂದಿದೆ. ಹೌದು, ನಾಳೆ RCB ಪಂಜಾಬ್ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. ಚೊಚ್ಚಲ ಬಾರಿ ಕಪ್ ಎತ್ತಲು RCB ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಈ ಸಲ ಕಪ್ ನಮ್ದೆ ಎಂದ ಫ್ಯಾನ್ಸ್. ಬೆಂಗಳೂರಿನ ರಾಜಾಜಿನಗರದಲ್ಲಿ RCB ಫ್ಯಾನ್ಸ್ ಗೆಲುವಿಗಾಗಿ ವಿಘ್ನ ನಿವಾರಕನಿಗೆ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಈಡುಗಾಯಿ ಒಡೆದು ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ. RCBಗಾಗಿ ಸ್ಪೆಷಲ್ ಕಾರು ರೆಡಿ. ಮೈಸೂರಿನಲ್ಲಿ RCB ಅಭಿಮಾನಿಗಳು ಸ್ಪೆಷಲ್ ಕಾರ್ ಅನ್ನ ರೆಡಿ ಮಾಡಿದ್ದಾರೆ. RCB ಟೀಮ್ ಹುರಿದುಂಬಿಸೋಕೆ ಕಾರಿಗೆ ಆಟಗಾರರ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. RCBಯ ಜೆರ್ಸಿಯ ಬಣ್ಣದ ಕಾರ್ ಈಗಾಗಲೇ ಸಿದ್ಧ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಕಾರಿನ ಮುಂಭಾಗದಲ್ಲಿ ಅಚ್ಚ ಕನ್ನಡದಲ್ಲಿ ರಾಯಲ್ ಚಾಲೆಂಜ್ ಬೆಂಗಳೂರು ಅಂತೇಳಿ ಹೆಸರನ್ನು ಬರೆಸಲಾಗಿದೆ. ಅದರ ಮುಂಭಾಗದಲ್ಲೂ ಕೂಡ RCBಯ ಲೋಗೋ ಇಟ್ಟಿರುವಂಥದ್ದು. ಸಂಪೂರ್ಣವಾಗಿ ನೀವು ಕಾರನ್ನು ಗಮನಿಸೋರು ಗೊತ್ತಾಗುತ್ತೆ RCB ಯಾವ ಏನು ಜೆರ್ಸಿಯ ಕಲರ್ ಇದೆ ಅದೇ ಆ ಒಂದು ಕಲರನ್ನು ಥೀಮನ್ನು ಇಟ್ಕೊಂಡು ಈ ಒಂದು ಕಾರನ್ನು ಸಿದ್ಧಪಡಿಸಿರುವಂಥದ್ದು. ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ ಕೂಡ ಅದೇ ರೇಟ್ ಆಗಿದೆ. ಸೊ ಹೀಗಾಗಿ ಈ ಸೀಸನ್ ಕೂಡ ಸಾಕಷ್ಟು ವಿಶೇಷತೆಗಳನ್ನು ಪಡ್ಕೊಳ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ವಿರಾಟ್ ಕೊಹ್ಲಿ ಇರ್ಬೋದು, ಜೊತೆಗೆ ತಂಡದಲ್ಲಿರುವಂಥ ರೊಮೇರೋ ಶೆಫರ್ಡ್ ಇರ್ಬೋದು, ರಜತ್ ಪಾಟೀದಾರ್ ಇರ್ಬೋದು, ಪ್ರತಿಯೊಬ್ಬರ ಫೋಟೋಗಳನ್ನು ಕೂಡ ಈ ಒಂದು ಕಾರ್ಗೆ ಹಾಕಲಾಗಿರುವಂಥದ್ದು. ಜೊತೆಗೆ ಈ ಕಾರ್ನ ಸಿದ್ಧಪಡಿಸಿರುವಂಥದ್ದು ಕೇವಲ 2 ದಿನದಲ್ಲಿ. ಅಂದರೆ RCBಯ ಅಭಿಮಾನಿಗಳು ಯಾವ ರೀತಿಯಾಗಿ ತಂಡಕ್ಕೆ ವಿಶೇಷವಾದಂತಹ ಏನು ಉಡುಗೊರೆ ಕೊಡಬೇಕು. ಪುಟ್ಟರಾಜ ಗವಾಯಿ ಮಠದಲ್ಲಿ ಪೂಜೆ. ಪಂಜಾಬ್ ವಿರುದ್ಧ RCB ತಂಡ ಗೆದ್ದು ಬರಲಿ ಅಂತ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಪೂಜೆ ಸಲ್ಲಿಸಿದ್ದಾರೆ. ಬಳಿಕ ಈ ಸಲ ಕಪ್ ನಮ್ದೆ ಅಂತ ಘೋಷಣೆ ಕೂಗಿದ್ದಾರೆ. ಕಪ್ ನಮ್ದೆ ಎಂದ ವಿದ್ಯಾರ್ಥಿನಿಯರು. ಇವರೆಲ್ಲರೂ ಕೂಡ ವಿದ್ಯಾರ್ಥಿಗಳು RCBಯ ದೊಡ್ಡ ಫ್ಯಾನ್ಗಳಾಗಿರುವಂಥದ್ದು. ಸದ್ಯಕ್ಕೆ ನೋಡ್ತಾ ಇರ್ಬೋದು RCBಗೆ ಯಾವ ರೀತಿ ಬೆಂಬಲ ಕೊಡಬೇಕು, ಯಾವ ರೀತಿ ಬಲ ತುಂಬಬೇಕು ಅನ್ನೋದ್ರಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಮುಂದಾಗಿರುತ್ತೆ. ಅವ್ರನ್ನ ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಓಕೆ, ನಿಮ್ಮ ಜೋಶ್ ನೋಡ್ರೆ ಗೊತ್ತಾಗುತ್ತೆ 18 ವರ್ಷಗಳ ಕನಸು ಸಾಕಾರ ಆಗುತ್ತೆ ಅಂತ. ಏನು ಹೇಳ್ತೀರಿ? ವಿ ಲವ್ RCB ಫಾರ್ ಎವರ್. 18 ಸೀಸನ್ ಇದ್ದ ನಾವು ಅದನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಈ ಸಲ ಕಪ್ ಗೆಲ್ಲೇಬೇಕು ಅಂತ ನಮಗೂ ಭಾಳ ಆಸೆ ಐತಿ. ಆಲ್ವೇಸ್ ವಿರಾಟಿಯನ್ RCB ಲವರ್ಸ್. ಈ ಸಲ ಕಪ್ ನಮ್ದೇ. ಏನು ಹೇಳ್ತೀರಿ, ನೀವೇನು ಹೇಳ್ತೀರಿ? RCB ಬಗ್ಗೆ ಭಾಳ ಹೋಪ್ ಇದೆ ನಮ್ಗೆ. ಅವ್ರು ಗೆದ್ದರು ಗೆಲ್ಲಿಲ್ಲ ಅಂದರೂ RCB ಲವರ್ಸೇ ನಾವು. ಈ ಸಲ ಮಾತ್ರ ತುಂಬ ಅಂದರೆ ತುಂಬ ಹೋಪ್ ಐತಿ. ಈ ಸಲ ನಾವು ಗೆದ್ದೇ ಗೆಲ್ತೀವಿ. RCB ಪಂದ್ಯ ವೀಕ್ಷಿಸಲು LED. ಸರ್ಕಾರ ಕೂಡ ಜೈ RCB ಅಂತ ಸಪೋರ್ಟ್ ಮಾಡ್ತಿದೆ. ಕೊಪ್ಪಳದಲ್ಲಿ ಸಂಸದರೇ ಖುದ್ದಾಗಿ ತಾಲೂಕು ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ ಅಳವಡಿಸುತ್ತಿದ್ದಾರೆ. ಸಂಸದ ರಾಜಶೇಖರ್ ಹಿಟ್ನಾಳ್ ಫ್ಯಾನ್ಸ್ಗೆ ಊಟ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. 8 ವರ್ಷಗಳ ನಂತರ ನಮ್ಮ RCB ಫೈನಲ್ ಪ್ರವೇಶಿಸಿದ್ದು ನಾಳೆ ಮಂಗಳವಾರ ನಡೆಯಲಿರುವ IPL ಸೀಸನ್ 18ರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಬೃಹತ್ LED ಪರದೆ ಮತ್ತು DJ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ. ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಾಳಿನ ಪಂದ್ಯದಲ್ಲಿ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡೋಕೆ ರೆಡ್ ಆರ್ಮಿಯ ಭಲಭೀಮರು ರೆಡಿಯಾಗಿದ್ದಾರೆ. ಅವರು ಯಾರ್ಯಾರು ಅಂತ ನೋಡೋದಾದ್ರೆ ನಾಳೆ ಈ ಬಲಭೀಮರ ಪ್ರದರ್ಶನ ಭರ್ಜರಿಯಾಗಿರಲಿದೆ. RCBಗೆ ನಮ್ಮ ಕಡೆಯಿಂದಲೂ ಆಲ್ ದಿ ಬೆಸ್ಟ್. ಗೆದ್ದು ಬಾ RCB. 18ನೇ ಸೀಸನ್ ಕಪ್ ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಳಿನ ಆ ಒಂದು ಮ್ಯಾಚ್ಗಾಗಿ ಕೋಟ್ಯಾಂತರ ಅಭಿಮಾನಿಗಳು ಆಸೆಗಳಿಂದ ಕಾಯ್ತಾ ಇದ್ದಾರೆ. ತಪಸ್ಸಿನ ರೀತಿಯಲ್ಲಿ RCB ಕಪ್ ಕೈಯಲ್ಲಿ ಹಿಡಿಯೋದನ್ನ ನೋಡಬೇಕು ಅಂತ ಕಾಯ್ತಿದ್ದ ಅಭಿಮಾನಿಗಳು ನಾಳೆ RCB ಕಪ್ಪನ್ನ ತನ್ನದಾಗಿಸಿಕೊಂಡೇ ಕೊಳ್ಳುತ್ತೆ ಅನ್ನೋ ವಿಶ್ವಾಸದಲ್ಲಿ ಕೂಡ ಇದ್ದಾರೆ. ಹೀಗಾಗಿ ಮ್ಯಾಚ್ ಇನ್ನೂ ನಡೆಯೋದು ನಾಳೆ, ರಿಸಲ್ಟ್ ಅನೌನ್ಸ್ ಆಗೋದು ನಾಳೆ ರಾತ್ರಿ ವೇಳೆಗೆ. ಆದರೆ ಈಗ ಆಲ್ರೆಡಿ RCB ಕಪ್ ಗೆದ್ರೆ ಸಂಭ್ರಮಾಚರಣೆ ಹೇಗಿರಬೇಕು ಅನ್ನೋದರ ತಯಾರಿ ಪ್ರಾರಂಭವಾಗಿದೆ. ನಿಮಗೆ ಪಾನಿಪುರಿ ಫ್ರೀ ಬೇಕಾ, ಮಸಾಲ್ ಪುರಿ ಫ್ರೀ ಬೇಕಾ, ನಿಮಗೆ ಇಷ್ಟವಾದ ಖಾದ್ಯಗಳೆಲ್ಲವೂ ಫ್ರೀ ಬೇಕಾ? ನೀವು ಮಾಡಬೇಕಾಗಿರೋದು ಸಿಂಪಲ್, ನಾಳೆ ಪಂದ್ಯದಲ್ಲಿ RCB ಗೆಲ್ಲಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇವೆಲ್ಲವನ್ನ ಫ್ರೀ ಕೊಡ್ಲಿಕ್ಕೆ ಅನೇಕರು ಮುಂದೆ ಬರ್ತಿದ್ದಾರೆ. ಇದು ಇಷ್ಟು ಮಾತ್ರವಲ್ಲ,
ರಾಜ್ಯಾದ್ಯಂತ ಪೂಜೆ ಪುನಸ್ಕಾರ ಹಾಗೆ ಮ್ಯಾಚ್ ನೋಡೋ ಸಂದರ್ಭದಲ್ಲಿ ಕೊಡಬೇಕಾದ ಫೆಸಿಲಿಟಿ ಇದೆಲ್ಲದರ ತಯಾರಿ ಯಾವ ರೀತಿ ನಡೀತಾ ಇದೆ ವಿವರಿಸುತ್ತೆ ಈ ವರದಿ. ನಮ್ಮ ಆರ್ಸಿಬಿ ಗೆದ್ದರೆ ಎಲ್ಲರಿಗೂ ಸಿಹಿ ಸುದ್ದಿ. ಇಂದಿರಾ ಕ್ಯಾಂಟೀನ್ನಲ್ಲಿ ಹೋಳಿಗೆ ಊಟ ನಮ್ದೇ. ಮಸಾಲಾ ಪುರಿನೂ ಫ್ರೀ, ಪಾನಿಪುರಿನೂ ಫ್ರೀ. 18 ಸೀಸನ್ ಕಪ್ಪು ನಾಳೆ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪಂಜಾಬ್ ಕಿಂಗ್ಸ್ ಮುಖಾಮುಖಿಯಾಗಲಿವೆ. ಆರ್ಸಿಬಿ 9 ವರ್ಷಗಳ ಬಳಿಕ ಫೈನಲ್ಗೇರಿದ್ರೆ ಪಂಜಾಬ್ 11 ವರ್ಷಗಳ ಬಳಿಕ ಫೈನಲ್ ಪಂದ್ಯವಾಡಲು ಸಜ್ಜಾಗ್ತಿದೆ. ಆದ್ದರಿಂದ ಆರ್ಸಿಬಿ ಅಭಿಮಾನಿಗಳಿಗೆ ಬಂಪರ್ ಗಿಫ್ಟ್ ನೀಡಲಾಗ್ತಿದೆ. ಫ್ಯಾನ್ಸ್ಗೆ ಪಾನಿಪುರಿ, ಮಸಾಲಾ ಪುರಿ, ಬೇಲ್ಪುರಿ ಫ್ರೀ. ಆರ್ಸಿಬಿ ಮ್ಯಾಚ್ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಅನಿಲ್ ಚಾಟ್ ಸೆಂಟರ್ ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಬೆಂಗಳೂರು ತಂಡ ಕಪ್ ಗೆದ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಪಾನಿಪುರಿ, ಮಸಾಲಾ ಪುರಿ, ಬೇಲ್ಪುರಿ ಫ್ರೀ 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 ಅಂತ ಘೋಷಿಸಿದೆ. ಮ್ಯಾಚ್ ಗೆಲ್ತಾ ಇದ್ದಂತೆ ಅಂಗಡಿಗೆ ಹೋಗಬೇಡಿ, ಯಾಕಂದ್ರೆ ಜೂನ್ 4ರಂದು ಬುಧವಾರ ಸಂಜೆ 5ಕ್ಕೆ ಫ್ರೀ ಚಾಟ್ಸ್ ವಿತರಣೆ ಮಾಡಲಾಗುತ್ತಂತೆ. ಆರ್ಸಿಬಿ ಕಪ್ ಹೊಡೆದ್ರೆ ನಾಡಿದ್ದು ಫ್ರೀ ಇದೆ ಪಾನಿಪುರಿ, ಒನ್ ಡೇ ಪಾನಿಪುರಿ ಫ್ರೀ. ನಾವು 18 ವರ್ಷದಿಂದ ಕಪ್ ಹೊಡೆದಿಲ್ಲ ಆರ್ಸಿಬಿ ಅವರು, ಇವಾಗ ಕಪ್ ಹೊಡಿತಾರ ಅಂತ ನಂಬಿಕೆ ಇದೆ. ಹೊಡಿತೀವಿ ಕಪ್ಪು ಈ ವರ್ಷ ಪಕ್ಕ. ಅಂದರೆ ಅದಕ್ಕೂ ಅಭಿಮಾನದಿಂದ ಒನ್ ಡೇ ಪಾನಿಪುರಿ ಫ್ರೀ ಕೊಡ್ತೀವಿ. ಮೈಸೂರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೋಳಿಗೆ ಊಟ. ಆರ್ಸಿಬಿ ಕಪ್ ಗೆದ್ರೆ ಮೈಸೂರಿನ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಹೋಳಿಗೆ ಊಟ ಹಾಕಲಾಗುತ್ತೆ. ಮೈಸೂರಿನ 16 ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ನೀಡಲಾಗುತ್ತೆ. ಅಲ್ಲದೆ ಆರ್ಸಿಬಿ ಗೆದ್ರೆ ರಾಜ್ಯದ ಎಲ್ಲಾ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಉಚಿತ ಹೋಳಿಗೆ ಊಟ ಹಾಕಿಸಿ ಅಂತ ಸಿಎಂಗೆ ಫ್ಯಾನ್ಸ್ ಮನವಿ ಮಾಡಿದ್ದಾರೆ. ಮೈಸೂರು ಮಾತ್ರವಲ್ಲ, ಹುಬ್ಬಳ್ಳಿ, ದಾವಣಗೆರೆ, ಯಾದಗಿರಿ, ಕಲಬುರಗಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಸಂಭ್ರಮಾಚರಣೆಗೆ ಭರ್ಜರಿ ತಯಾರಿ ಮಾಡಿಕೊಳ್ಳಲಾಗಿದೆ. ಈ ಸರ್ತಿ ಕಪ್ಪು ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಸಿಬಿಗೆ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಫ್ಯಾನ್ಸ್ಗಳಿರೋದು, ದೇಶ ವಿದೇಶಗಳಲ್ಲೂ ಕೂಡ ಅಭಿಮಾನಿ ಬಳಗನೇ ಇದೆ. ಪ್ರತಿಯೊಬ್ಬರು ಕೂಡ ಕೇಳ್ತಿರೋದು ಈ ಸಲ ಕಪ್ ಆರ್ಸಿಬಿಗೆ ಹೋಗಲಿ ಅಂತೇಳಿ, ಅದು ನಮಗೇ ಬರಲಿ ಅಂತೇಳಿ ಕೆಲವರು ಪೂಜೆ ಪುನಸ್ಕಾರಗಳನ್ನು ಕೂಡ ಮಾಡ್ತಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಬರೋಬ್ಬರಿ 18 ವರ್ಷಗಳ ಬಳಿಕ ಆರ್ಸಿಬಿ ಕನಸು ನನಸಾಗುವ ಸಮಯ ಬಂದೇ ಬಿಟ್ಟಿದೆ. ಹೊಸ ಇತಿಹಾಸ ಬರೆಯಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸಜ್ಜಾಗಿದೆ. 18 ವರ್ಷಗಳ ಕಾಲ ರಣ ಹದ್ದು ಕಾದಂಗೆ ಕಾದಿದ್ದೀವಿ ಕನ್ನಡಿಗರು. 7 ಕೋಟಿ ಕನ್ನಡಿಗರ ಆಸೆಯನ್ನ ಈಡೇರಿಸೋ ಮುಖೇನವಾಗಿ ಆರ್ಸಿಬಿ ತಂಡ ನಮ್ಮೆಲ್ಲರಿಗೂ ಕೂಡ ಶುಭಾಶಯನ್ನ ಮತ್ತು ಸಿಹಿಯನ್ನ ಕೊಡುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಆರ್ಸಿಬಿ ಫ್ಯಾನ್ಸ್ ನಮ್ಮ ಸೌಂಡೇ ಸಾಕು, ಅವರಿಗೆ ಗೆದ್ದೇ ಗೆಲ್ಸುತ್ತೆ. ಸೊ ನಾವು ಕಾತರದಿಂದ ಕಾಯ್ತಾ ಇದ್ದೀವಿ. ಈ ಸಲ ಕಪ್ ನಮ್ದೆ, ಯಾಕಂದ್ರೆ ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಲೈನಪ್ ಆಗಿರ್ಬೋದು ಪರ್ಫೆಕ್ಟ್ ಆಗಿದೆ. ಸೋತ್ರು ಆರ್ಸಿಬಿ, 4 ಹೊಡೆದ್ರು ಆರ್ಸಿಬಿ, 6 ಬಾರಿಸಿದ್ರು ಆರ್ಸಿಬಿ, ಎದುರಾಳಿಗಳ ವಿಕೆಟ್ ತೆಗೆದ್ರು ಆರ್ಸಿಬಿ ಘೋಷಣೆ ಮುಗಿಲು ಮುಟ್ಟಿರುತ್ತೆ. ಒಂದೆಡೆ ಕಪ್ಗಾಗಿ ಬಿಗ್ ಫೈಟ್ಗೆ ಅಖಾಡ ರೆಡಿಯಾಗಿದ್ರೆ, ಇನ್ನೊಂದೆಡೆ ನಮ್ಮೋರು ಕಪ್ ಗೆದ್ದೇ ಗೆಲ್ತಾರೆ ಅಂತ ಪೂಜೆ ಪುನಸ್ಕಾರಗಳು ನಡೀತಿವೆ. ಆರ್ಸಿಬಿ ಜರ್ಸಿಗೆ ಫುಲ್ ಡಿಮ್ಯಾಂಡ್. ರಾಜ್ಯದಲ್ಲಿ ಆರ್ಸಿಬಿ ಜರ್ಸಿಗೆ ಫುಲ್ ಡಿಮ್ಯಾಂಡ್ ಇದ್ದು, ಹುಬ್ಬಳ್ಳಿಯ ಬಹುತೇಕ ಅಂಗಡಿಗಳಲ್ಲಿ ಸ್ಟಾಕ್ ಖಾಲಿಯಾಗಿದೆ. ಹೋಲ್ಸೇಲ್ ಅಂಗಡಿಗಳಲ್ಲಿ ಜರ್ಸಿ ಖಾಲಿಯಾಗಿದ್ದು, ಫ್ಯಾನ್ಸ್ ಭರ್ಜರಿ ತಯಾರಿ ನಡೆಸಿದ್ದಾರೆ. ಜನಪ್ರತಿನಿಧಿಗಳಿಂದಲೂ ಆರ್ಸಿಬಿಗೆ ಬೆಸ್ಟ್ ವಿಶ್.
ಹಲವು ವರ್ಷಗಳ ನಂತರ ಆರ್ಸಿಬಿ ಫೈನಲ್ಗೆ ಬಂದಿದೆ. ಆರ್ಸಿಬಿ ಗೆಲ್ಲುವ ಸಂಪೂರ್ಣ ವಿಶ್ವಾಸವಿದೆ. ಈ ಸಲ ಕಪ್ ನಮ್ದೇ ಅಂತ ಜನಪ್ರತಿನಿಧಿಗಳು ಕೂಡ ವಿಶ್ ಮಾಡಿದ್ದಾರೆ. ಬೆಂಗಳೂರಿನ ಆರ್ಸಿಬಿ ತಂಡ ಫೈನಲ್ಗೆ ಬಂದಿರತಕ್ಕಂಥದ್ದೇನಿದೆ, ಎಲ್ಲರ ಒಂದು ನಿರೀಕ್ಷೆ ಫೈನಲ್ನ ಪಂದ್ಯಾವಳಿಯಲ್ಲಿ ಆರ್ಸಿಬಿ ತಂಡ ಈ ಬಾರಿ ಪ್ರಶಸ್ತಿಯನ್ನ ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥದ್ರಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ ಹಾರೈಸ್ತೀನಿ. RCB ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. RCBಗೆ ಗೆಲುವಾಗ್ಲಿ, ಒಳ್ಳೆ ತಂಡ ಇರೋದ್ರಿಂದ ಗೆಲುವಾಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಇದೆ. ನಾನು ಕೂಡ ಶುಭ ಕೋರ್ತೀನಿ. RCBಗೆ ದೊಡ್ಡ ಗೆಲುವಿನ ಅಂತರ ಸಿಗಲಿ. ನಾವೆಲ್ಲರೂ ಕೂಡ ಕರ್ನಾಟಕದ ಎಲ್ಲ ಜನತೆನೂ ಕೂಡ RCB ಗೆಲುವಿಗೆ ಪ್ರಾರ್ಥನೆಯನ್ನ ಮಾಡ್ತೀರಿ. ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಬೆಸ್ಟ್ ಆಫ್ ಲಕ್. ಆರ್ಸಿಬಿ ಗೆಲುವಿಗಾಗಿ ರಾಜ್ಯಾದ್ಯಂತ ವಿಶೇಷ ಪೂಜೆ ಕೂಡ ಸಲ್ಲಿಸಲಾಗಿದೆ. ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ, ಯಾದಗಿರಿ, ಕಲಬುರಗಿಯಲ್ಲಿ ಪೂಜೆ ಸಲ್ಲಿಸಲಾಗಿದೆ. 18 ವರ್ಷಗಳ ವನವಾಸದ ಬಳಿಕ ಇತಿಹಾಸ ಸೃಷ್ಟಿಸಲು ಆರ್ಸಿಬಿ ರೆಡಿಯಾಗಿ ನಿಂತಿದೆ. ಆಲ್ ದಿ ಬೆಸ್ಟ್ ಆರ್ಸಿಬಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ಸಮರ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ರೈತರು ಸ್ವಾಮೀಜಿಗಳ ಮೇಲೆ ಇದೀಗ FIR ಅಸ್ತ್ರವನ್ನ ಪ್ರಯೋಗ ಮಾಡಿಯಾಗಿದೆ. ಅದರ ವಿರುದ್ಧ ಕೂಡ ಭಾರಿ ಆಕ್ರೋಶ ಕೇಳೋಕ್ ಸಿಕ್ಕಿದೆ. ಆದರೆ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ ಸರ್ಕಾರ. ಸರ್ಕಾರದ ವಿರುದ್ಧ ರೈತರು ಮತ್ತೆ ಕೆರಳಿ ಕೆಂಡವಾಗಿದ್ದಾರೆ. ಬರೋಬ್ಬರಿ 2 ಲಕ್ಷ ಜನ ಸೇರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಎಚ್ಚರಿಕೆ ನೀಡುತ್ತಿದ್ದಾರೆ. ತುಮಕೂರಿನಲ್ಲಿ ಹೇಮಾಗ್ನಿ ಕಿಚ್ಚು ಧಗಧಗ. ರೈತರಿಂದ ಸರ್ಕಾರಕ್ಕೆ ಖಡಕ್ ವಾರ್ನಿಂಗ್. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಿಚ್ಚು ಜೋರಾಗಿದೆ. ಸದ್ಯ ಈ ವಿಚಾರ ರಾಜಕೀಯ ಜಟಾಪಟಿಗೂ ಕಾರಣವಾಗಿರೋ ಬೆನ್ನಲ್ಲೇ ಹೇಮಾವತಿ ಲಿಂಕ್ ಕೆನಾಲ್ ಹೋರಾಟ ಸಮಿತಿ ಸಭೆ ನಡೆಸಿ ಸರ್ಕಾರಕ್ಕೆ ಖಡಕ್ ಸಂದೇಶ ರವಾನಿಸಿದೆ. ವಿಧಾನಸಭೆಗೆ ಮುತ್ತಿಗೆ ಹಾಕುವ ಎಚ್ಚರಿಕೆ. ಸಭೆ ಬಳಿಕ ಮಾತನಾಡಿದ ಬಿಜೆಪಿ ಶಾಸಕ ಸುರೇಶ್ ಗೌಡ, ಸರ್ವಪಕ್ಷ ಸಭೆ ಮಾಡಿ ಕಾಮಗಾರಿ ನಿಲ್ಲಿಸಬೇಕು. ಇಲ್ಲವಾದ್ರೆ 1 ತಿಂಗಳಲ್ಲಿ 1 ಲಕ್ಷ ಜನ ಸೇರಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೇವೆ. ಅದಕ್ಕೂ ಬಗ್ಗದಿದ್ರೆ ಅಸೆಂಬ್ಲಿ ಶುರುವಾದಾಗ 2 ಲಕ್ಷ ಜನರನ್ನ ಸೇರಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ಈ ಯೋಜನೆ ಬಗ್ಗೆ ಒಂದು ಸರ್ವಪಕ್ಷದ ಸಭೆಯನ್ನು ಲೀಡ್ ಮಾಡಬೇಕು. ಅಲ್ಲಿ ಡಿಸ್ಕಷನ್ ಆಗಿ ಇದನ್ನ ಕ್ಲೋಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಕಾನೂನಾತ್ಮಕವಾಗಿ ಏನೇನು ಹೋರಾಟ ಮಾಡಬೇಕು ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ದೇವೆ. 1 ಲಕ್ಷ ಜನಗಳನ್ನು ಇನ್ನೊಂದು ತಿಂಗಳಲ್ಲಿ ಕೂತ್ಕೊಂಡು DC ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಬೇಕು ಅಂತ ಎರಡನೇದು. ಮೂರನೇದು, ಅಸೆಂಬ್ಲಿ ಪ್ರಾರಂಭ ಆದಾಗ ಅಸೆಂಬ್ಲಿ ಹತ್ರ ಇಡೀ 2 ಲಕ್ಷ ಜನ ಪ್ರತಿ ಕ್ಷೇತ್ರದಲ್ಲೂ 20,000 ಜನಗಳನ್ನ ತಗೊಂಡೋಗೋ ಅಸೆಂಬ್ಲಿ ಪ್ರಾರಂಭ ಆದಾಗ ಅಸೆಂಬ್ಲಿಯನ್ನು ಅಟ್ಯಾಕ್ ಮಾಡುವಂಥದ್ದು. ಅಸೆಂಬ್ಲಿ ಚಲೋ ಅಂದರೆ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಗಳನ್ನು 2 ಲಕ್ಷ ಜನ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದನ್ನು ಒಂದು ತಾತ್ವಿಕ ಹಂತಕ್ಕೆ ತೊಗೊಂಡೋಗ್ತೇವೆ. ಇದಕ್ಕೆ ಕ್ಲಾರಿಟಿ ಕೊಡಬೇಕು. ಇದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಸರ್ಕಾರ ಕೊಡ್ತಾ ಇದೆ. ರಾಮನಗರಕ್ಕೆ ಹೇಮಾವತಿ ಯೋಜನೆ ಅವಶ್ಯವಿಲ್ಲ. ರಾಮನಗರ್ಗೆ ಅವಶ್ಯಕತೆ ಏನಿಲ್ಲ. ರಾಮನಗರಕ್ಕೆ ಮೊದಲೇ ಶ್ರೀರಂಗ ಯೋಜನೆ ಬಂದಿದೆ. ನಾನು ಬೆಂಗಳೂರಿಗೂ ಕೂಡ ನಾನು ಬಂದ ತಕ್ಷಣ ನೀರಿನೆಲ್ಲೆಲ್ಲಿ ಉಳಿಸ್ಬೋದು ಉಳಿಸಿ 6 TMC ನೀರನ್ನ ಬೆಂಗಳೂರಿಗೆ ಸೀಮಿತವಾಗಿ ಇಟ್ಟಿದ್ದೀವಿ. ತಾಂತ್ರಿಕವಾಗಿ ನಾವು ಸಮಿತಿ ಮಾಡಿ ಸಮಿತಿಯಿಂದ ವರದಿ ತರಿಸ್ಕೊಂಡು ಆನಂತರ ಕ್ರಮ ಮಾಡ್ತೀವಿ ಅಂತ ಹೇಳಿತ್ತು. ಅದರ ಪ್ರಕಾರ ವರದಿ ಬಂದಿದೆ. ವರದಿನಲ್ಲಿ ಕೂಡ ಇದು ಏನು ತೊಂದರೆ ಆಗೋದಿಲ್ಲ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಅದನ್ನು ಮುಂದೆ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಬೇಕು ಅಂತ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸೂಚನೆ ಕೊಟ್ಟಿದ್ರು. ಹಾಗಾಗಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ಸ್ವಾಭಾವಿಕವಾಗಿ ಅಲ್ಲಿ ನಮಗೆ ತೊಂದರೆ ಆಗುತ್ತೆ ಅಂತ ರೈತ ಸಮುದಾಯದವರು ಮತ್ತು ವಿಶೇಷವಾಗಿ ಶಾಸಕರುಗಳು ಪ್ರೊಟೆಸ್ಟ್ ಮಾಡಿಸಿದ್ದಾರೆ. ಹೇಮಾವತಿ ಅಧಿಕಾರಿಗಳನ್ನು ಕರೆದು ನಾನು ಚರ್ಚೆ ಮಾಡಿ
ಅದನ್ನು ಸರ್ಕಾರಕ್ಕೆ ತಿಳಿಸ್ತೇನೆ. ಹೋರಾಟಗಾರರು ಇದೀಗ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ. ಪ್ರಾಣ ಹೋದ್ರೂ ಪರವಾಗಿಲ್ಲ, ಕಾಮಗಾರಿ ನಡೆಸಲು ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದು ಸರ್ಕಾರ ಏನು ನಿರ್ಧಾರ ತೆಗೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಹಿಂದೂ ಮುಖಂಡರನ್ನ ಮಾತ್ರ ಅಲ್ಲ, ಮುಸ್ಲಿಂ ಮುಖಂಡರು ಸೇರಿದಂತೆ ಒಟ್ಟು 31 ಜನರನ್ನ ಗಡೀಪಾರು ಮಾಡಿ ಅದಕ್ಕೆ ಪ್ರಕ್ರಿಯೆಗಳು ಆರಂಭವಾಗ್ತಾ ಇದೆ. 36 ಜನ, ಸಾರಿ, ದಕ್ಷಿಣ ಕನ್ನಡದಿಂದ 36 ಜನರ ಗಡೀಪಾರಿಗೆ ಪ್ರಕ್ರಿಯೆ ಶುರುವಾಗಿದೆ. 21 ಜನ ಹಿಂದೂ ಮುಖಂಡರು, 15 ಜನ ಮುಸ್ಲಿಂ ಮುಖಂಡರು ಸೇರಿದಂತೆ ಒಟ್ಟು 36 ಜನ. ಭರತ್ ಕುಂಡೇಲು ಸೇರಿ, ಅರುಣ್ ಪುತಿಲ ಅವರು ಸೇರಿ, ತಿಮ್ಮರೊಡೆಯರು ಸೇರಿ 36 ಜನರನ್ನ ಗಡೀಪಾರು ಮಾಡೋದಕ್ಕೆ ಪ್ರಕ್ರಿಯೆ ಆರಂಭ ಆಗಿದೆ. ನೋಡಿ, ಅಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಲಭೆಗಳು ಹೆಚ್ಚಾಗ್ತಾ ಇತ್ತು. ಇದೆಲ್ಲವನ್ನು ಕೂಡ ತಡೆಯೋದಕ್ಕೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ ಗೃಹ ಸಚಿವರು ಕೂಡ ತಿಳಿಸಿದ್ರು. ಈಗ ಇವತ್ತು ಅರುಣ್ ಪುತಿಲ ಅವರಿಗೆ ಗಡೀಪಾರು ಮಾಡೋದಾಗಿ ಅವರಿಗೆ ನೋಟಿಸನ್ನು ಕೊಟ್ಟಿದ್ರು ಗಡೀಪಾರು ಆಗೋದಕ್ಕೆ. ಅದರ ಬೆನ್ನಲ್ಲೇ ಈಗ ಒಟ್ಟು 36 ಜನರಿಗೆ ಗಡೀಪಾರು ಮಾಡುವಂಥ ಕೆಲಸ ಆಗ್ತಾ ಇದೆ. ಆ ಮೂಲಕ ಕಟ್ಟುನಿಟ್ಟಿನ ಕ್ರಮಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರೋದು. ಭರತ್ ಕುಂಡೇಲು, ಮಹೇಶ್ ಶೆಟ್ಟಿ, ತಿಮರೋಡಿ ಅವರ ಹೆಸರು ಕೂಡ ಲಿಸ್ಟಲ್ಲಿದೆ. 15 ಜನ ಮುಸ್ಲಿಮರು ಸೇರಿದಂತೆ ಒಟ್ಟು 36 ಜನ. ಬಂಟ್ವಾಳ ನಗರ, ಬಂಟ್ವಾಳ ಗ್ರಾಮಾಂತರ, ಪುತ್ತೂರು ನಗರ, ಪುತ್ತೂರು ಗ್ರಾಮಾಂತರ, ವಿಟ್ಲ, ಸುಳ್ಯ, ಬೆಳ್ಳಾರೆ, ಬೆಳ್ತಂಗಡಿ, ಮುಂಜಾಲಕಟ್ಟೆ, ಕಡಬ, ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಇವರೆಲ್ಲರೂ ನಾಯಕರು. ನಮ್ಮೊಂದಿಗೆ ಈಗ ಅರುಣ್ ಪುತಿಲ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅರುಣ್ ಪುತಿಲ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ಗಡೀಪಾರು ಆಗಿ ಅಂತೇಳಿ ನಿಮಗೆ ಲೆಟರ್ ಬಂದಿದೆ ಅಂತ ಗೊತ್ತಾಗಿದೆ. ಹೌದು. ಏನ್ ಮಾಡ್ತೀರಿ ಮುಂದೆ ನೀವು? ನೋಡಿ, ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ದಿವಸದಲ್ಲಿ ನಡೆದಿರತಕ್ಕಂತ ಹಿಂದೂ ವಿರೋಧಿ ಧೋರಣೆಗಳು, ಅದರ ಮುಂದುವರಿದ ಭಾಗವಾಗಿ ಇವತ್ತು ಕಾರ್ಯಕರ್ತರನ್ನ ಮಾನಸಿಕವಾಗಿ ಕುಗ್ಗಿಸಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಈ ರೀತಿಯ ಗಡೀಪಾರು ಆದೇಶಗಳು, FIR ಮಾಡುವಂತದ್ದು, ರಾತ್ರಾರಾತ್ರಿ ಮನೆಗೆ ನುಗ್ಗಿ ಕಾರ್ಯಕರ್ತರನ್ನ ಬೆದರಿಸತಕ್ಕಂತ ವ್ಯವಸ್ಥಿತವಾಗಿರ್ತಕ್ಕಂತ ಕೆಲಸ ಕಾರ್ಯ ಇವತ್ತು ಸರ್ಕಾರದ ಕಡೆಯಿಂದ ಇಲಾಖೆಯ ಮುಖಾಂತರ ಆಗ್ತಾ ಇದೆ. ಯಾವ ಕಾರ್ಯಕರ್ತರು ಅರುಣ್ ಪುತಿಲ್ ಅವರೇ? ನೋಡಿ, ಇವತ್ತು ಸಂಘಟನೆಗಳ ಮುಖಾಂತರ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನ ಕೊಡತಕ್ಕಂತ ಮತ್ತು ರಾಷ್ಟ್ರ ಮತ್ತು ದೇಶಭಕ್ತಿಯ ಜೊತೆಗೆ ಈ ಸಮಾಜಕ್ಕೆ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡತಕ್ಕಂತ ಕಾರ್ಯಕರ್ತರನ್ನ ಗುರಿಯಾಗಿಸಿಕೊಂಡು ಅವರ ಮಾನಸಿಕವಾಗಿ ಕುಗ್ಗಿಸ್ತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ಇದು ಇವತ್ತು ನಡೀತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಮುಸ್ಲಿಮರ ಹೆಸರು ಕೂಡ ಇದೆ ಲಿಸ್ಟ್ ಅಲ್ಲಿ. ಒಟ್ಟು 36 ಜನ ಇರಬಹುದು. ನಾನು ಹೇಳುವಂತದ್ದು ಸಂಘಟನೆ, ಹಿಂದೂ ಸಂಘಟನೆ, ನಾವು ಹಿಂದೂ ಸಂಘಟನೆಗಳು ಮತ್ತು ಧರ್ಮದ ವಿಚಾರಧಾರೆಗಳಲ್ಲಿ ಸಮಾಜದಲ್ಲಿ ತೊಡಗಿಸಿಕೊಂಡವರು ಸುಮಾರು 30-35 ವರ್ಷಗಳಿಂದ. ಆ ಧಾರ್ಮಿಕ ವ್ಯವಸ್ಥೆ ಮತ್ತು ಈ ರಾಷ್ಟ್ರಕ್ಕೆ ಗೌರವ ತರತಕ್ಕಂತ ವ್ಯವಸ್ಥೆಯ ದೃಷ್ಟಿಕೋನದಿಂದ ಹಿಂದೂ ಸಂಘಟನೆಗಳ ಮುಖಾಂತರ ಸಮಾಜದಲ್ಲಿ ಕೆಲಸ ಮಾಡಿರುವವರು ನಾವು. ಯಾವುದು ದರೋಡೆ ಅಥವಾ ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾದವರು ಅಲ್ಲ. ನಮ್ಮ ಮೇಲೆ ಯಾವುದು ಕೇಸ್ ಇದ್ರೂ ಕೂಡ ಅದು ಸಂಘಟನೆಗೋಸ್ಕರ, ಆ ರಾಷ್ಟ್ರೀಯ ವಿಚಾರಧಾರೆಗೋಸ್ಕರ ಆಗಿದೆ ಹೊರತು ಇನ್ನಿತರ ಯಾವುದೇ ಕೇಸುಗಳು ನಮ್ಮ ಮೇಲೆ ದಾಖಲಾಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮತ್ತೆ ಮತ್ತೆ ನೆನಪಿಸುವಂತದ್ದು, ಈ ರೀತಿಯ ಕಾರ್ಯಕರ್ತರನ್ನ ಮಟ್ಟ ಹಾಕತಕ್ಕಂತ ಪ್ರಯತ್ನ ಸರ್ಕಾರ ಮಾಡಿದ್ರೆ ಮುಂದಿನ ದಿವಸದಲ್ಲಿ ಈ ವಿಚಾರದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಪತನ ಆಗ್ತದೆ ಅನ್ನತಕ್ಕಂತ ವಿಚಾರವನ್ನ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಬಲ್ಲೆ. ಈಗ ನೀವೇನ್ ಮಾಡ್ತೀರಿ ಮುಂದೆ? ನಿಮ್ಮ ಮುಂದಿನ ನಡೆ? ಖಂಡಿತ ಇದನ್ನು ನಾವೆಲ್ಲರೂ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ನಾವು ಈ ರೀತಿಯ ಬೆದರಿಕೆಗಳು ಅಥವಾ ಸರ್ಕಾರದ ಈ ರೀತಿಯ ಪ್ರಯತ್ನಗಳಿಗೆ ಬೆದರಿ ನಾವು ಯಾವುದೇ ಕಾರ್ಯಚಟುವಟಿಕೆಗಳನ್ನ ನಿಲ್ಲಿಸುವವರಲ್ಲ. ನಾವೆಲ್ಲರೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿದ್ದೀವಿ. ಈ ಸಮಾಜಕ್ಕೋಸ್ಕರ ನಮ್ಮ
ಬಲಿದಾನ ಅಥವಾ ಅರ್ಪಣಾ ಮನೋಭಾವ ನಮ್ಮಲ್ಲಿದೆ ಹೊರತು ಪಲಾಯನವಾದ ನಮ್ಮಲ್ಲಿ ಖಂಡಿತ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ಸವಾಲಾಗಿ ಸ್ವೀಕಾರ ಮಾಡ್ತೇವೆ. ಮುಂದಿನ ದಿವಸದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಯಾವತ್ತೂ ಕೂಡ ಇವತ್ತು ಸಂಘಟಿತವಾಗಿರತಕ್ಕಂತ ಮತ್ತು ಹಿಂದೂ ಸಮಾಜಕ್ಕೆ ನೋವುಗಳು, ಅಪಮಾನಗಳು, ಅವಮಾನಗಳು ಆಗಿರತಕ್ಕಂತ ಸಂದರ್ಭದಲ್ಲಿ ಯಾವುದೇ ಸವಾಲನ್ನ ಕೂಡ ಸ್ವೀಕಾರ ಮಾಡಿದಂತ ನೂರಾರು ನಿದರ್ಶನಗಳು ನಿಮ್ಮ ಕಣ್ಣ ಮುಂದೆ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಸರ್ಕಾರದ ಧೋರಣೆಗಳನ್ನ ಸಹಿಸಿಕೊಳ್ಳುವಂತಹ ವ್ಯವಸ್ಥೆ ಇಲ್ಲ. ಮುಂದಿನ ದಿವಸದಲ್ಲಿ ನಮ್ಮದು ಏನಿದೆ ಅದನ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಅರುಣ್ ಪುತ್ತಿಲ ಅವರೇ ನಮ್ಮೊಂದಿಗೆ ಮಾತಾಡಿದ್ದಕ್ಕೆ. ರಾಜ್ಯ ರಾಜಕೀಯದಲ್ಲಿ ಹತ್ಯಾ ಪಾಲಿಟಿಕ್ಸ್ ಜೋರಾಗಿದೆ. ಮಂಗಳೂರಿನಲ್ಲಿ ಶಾಂತಿ ನೆಲೆಸುವಂತೆ ಮಾಡೋಕೆ ಸರ್ಕಾರ ನಾನಾ ತಂತ್ರ ಹೆಣಿತಾ ಇದೆ. ಆದರೆ ಸರ್ಕಾರದ ನಡೆ ಬಿಜೆಪಿ ಹಾಗೂ ಹಿಂದೂ ನಾಯಕರನ್ನ ಕೆರಳಿಸ್ತಾ ಇದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿಯಲ್ಲಿ ದ್ವೇಷ ಭಾಷಣ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್. ಕೋಮು ದ್ವೇಷಕ್ಕೆ ಬಲಿಯಾದ ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರಂತೆ. ಆದ್ದರಿಂದ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಮಾಜದ ಸ್ವಾಸ್ಥ್ಯ ಕೆಡುವಂತೆ ಮತೀಯ ಗುಂಪುಗಳ ನಡುವೆ ವೈಮನಸ್ಸು ಉಂಟು ಮಾಡುವಂತೆ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ್ದಾರೆ ಅಂತ ದೂರಲಾಗಿದೆ. ಹಿಂದೂಗಳ ಟಾರ್ಗೆಟ್ ಮಾಡಿ ಎಫ್ಐಆರ್. ಅವ್ರಿಗೆ ಗಡೀಪಾರ್ ಮಾಡಬೇಕು ಅಂತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಬೇರೆ ಬೇರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕುವಂಥದ್ದು. ಅಂದ್ರೆ ಮುಸ್ಲಿಮರನ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಈ ಒಂದು ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ ಅವರು. ಇದರಿಂದ ಇನ್ನಷ್ಟು ಗಲಭೆಗಳು ಜಾಸ್ತಿ ಆಗ್ತೈತೆ ಹೊರತು ನೀವು ಕಾಂಗ್ರೆಸ್ ಅವರು ಕೋಮುವಾದಿ ಮುಸ್ಲಿಮರಿಗೆ ಬೆಂಬಲ ಮಾಡಕ್ ಹೊರಟ್ರೆ ಇದು ಇನ್ನ ಇಲ್ಲಿಗೇನಿಲ್ಲಲ್ಲ. ಕಲ್ಲಡ್ಕ ಪ್ರಭಾಕರ್ ಮೈ ಮುಟ್ಟಿದ್ರೆ ದಂಗೆ ಏಳುತ್ತೆ. ಇದು 100ಕ್ಕೆ 100 ಸಾಧ್ಯ ಇಲ್ಲ. ಯಾವಾಗ ಪೊಲೀಸ್ ಇಲಾಖೆ ಪ್ರಭಾಕರ್ ಭಟ್ರ ಆ ಮೈ ಮುಟ್ತದ ಆಗ ಇಡೀ ಹಿಂದೂ ಸಮಾಜ ಹೇಳ್ತದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ದಂಗೆ ಹೇಳ್ಬಹುದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಿಜೆಪಿ ಮುಖಂಡ ಅರುಣ್ ಪುತ್ತಿಲ ಗಡಿಪಾರು. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿ 15 ಮಂದಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧ ಗಡಿಪಾರು ನೋಟಿಸ್ ನೀಡಲಾಗಿದೆ. ಪುತ್ತೂರು ವಿಭಾಗದ ಸಹಾಯಕ ಆಯುಕ್ತರ ಆದೇಶ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಳಿನ್ ಕುಮಾರ್ ಕಟೀಲ್ ಅವರು ಇರ್ಬೋದು, ಡಾಕ್ಟರ್ ಪ್ರಭಾಕರ್ ಭಟ್ರು ಇರ್ಬೋದು, ಅರುಣ್ ಕುಮಾರ್ ಪುತ್ತಿಲ ಅವರು ಇರ್ಬೋದು, ಇವ್ರನ್ನೇ ತುಳಿಲಿಕ್ಕೆ, ಇವ್ರ ಮೇಲೆ ಎಫ್ಐಆರ್ ಹಾಕಲಿಕ್ಕೆ, ಇವ್ರನ್ನ ಗಡಿಪಾರು ಮಾಡಲಿಕ್ಕೆ, ಇವ್ರನ್ನ ಟಾರ್ಗೆಟ್ ಮಾಡಿ ಹೇಳಿಕೆ ಕೊಡೋವಂಥದ್ದನ್ನು ಶುರು ಮಾಡಿದ್ದಾರೆ ಅಂತಂದರೆ ಕೇರಳದ ಥರ ಕರ್ನಾಟಕನೂ ಕರಾವಳಿನೂ ಆಗಬೇಕು ಅನ್ನೋ ಉದ್ದೇಶ ಈ ಸರ್ಕಾರಕ್ಕೆ ಇದ್ದಂಗಿದೆ. ಭಾರತ್ ಮಾತಾ ಕಿ ಜೈ ಅನ್ನೋಂಥವ್ರು ಯಾರಿದ್ದಾರೆ ಅವ್ರ ಮೇಲೆಲ್ಲ ಕೇಸ್ ಹಾಕೋದು. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಂಥವ್ರಿಗೆ ಕೇಸ್ ಹಾಕದೇ ಇರೋದು. 43 ಕೇಸುಗಳನ್ನು ಹಳೆ ಹುಬ್ಬಳ್ಳಿನಲ್ಲಿರ್ತಕ್ಕಂಥ KFD PFI ಪೊಲೀಸ್ ಸ್ಟೇಷನ್ ಜೀಪ್ ಮೇಲೆ ಹತ್ತಿ ಕುಣಿದಂಥವ್ರು ಅವ್ರ ಮೇಲಿದ್ದಂಥ ಕೇಸುಗಳನ್ನು ತೆಗೆದುಹಾಕೋದು. ಹೈಕೋರ್ಟ್ ಛೀಮಾರಿ ಹಾಕಿದೆ ಈ ಸರ್ಕಾರಕ್ಕೆ, ಆದ್ರೂ ನಾಚಿಕೆ ಆಗಿಲ್ಲ. ದಕ್ಷಿಣ ಕನ್ನಡದಲ್ಲಿ ಶಾಂತಿ ಕಾಪಾಡಲು ಹೊರಟಿರುವ ಸಿದ್ದರಾಮಯ್ಯ ಸರ್ಕಾರ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿರುವುದು ವಿಚಿತ್ರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಅನ್ನಭಾಗ್ಯದ ಅಕ್ಕಿ ಕೂಡ ಬರ್ತಾ ಇಲ್ಲ. ಇದರಿಂದ ಕೆರಳೆ ಕೆಂಡವಾಗಿರುವಂಥ ವೋಟ್ ಹಾಕಿರೋರು ಮುಂದಿನ ಚುನಾವಣೆಯಲ್ಲಿ ನಾವು ವೋಟ್ ಹಾಕೋದಿಲ್ಲ ಅಂತೇಳಿ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ರಿಪೋರ್ಟ್ ನೋಡಿ. ನಿಧಾನವಾಗಿ ಮರೆಯಾಗ್ತಿದೆ ಗೃಹಲಕ್ಷ್ಮಿ ಗ್ಯಾರಂಟಿ. ಸರ್ಕಾರದ ನಿರ್ಲಕ್ಷ್ಯಕ್ಕೆ ಜನಸಾಮಾನ್ಯರ ಚಾಟಿ. ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂತ ಹೇಳಿ 10 ಕೆಜಿ ಅಕ್ಕಿ ಫ್ರೀ ಅಂತ ಆಶ್ವಾಸನೆ ನೀಡಿ ಅಧಿಕಾರಕ್ಕೆ ಬಂದ ನಂತರ ತಮ್ಮ ವರಸೆ ಬದಲಾಯಿಸಿ ಇಲ್ಲ ಸಲ್ಲದ ಷರತ್ತುಗಳನ್ನು ಹಾಕಿ ಗ್ಯಾರಂಟಿ ಯೋಜನೆಯಿಂದ ಹಲವರನ್ನ ಹೊರಗಿಟ್ಟಿತ್ತು ಕಾಂಗ್ರೆಸ್.
ಆದ್ರೀಗ ಅನ್ನಭಾಗ್ಯ ಗೃಹಲಕ್ಷ್ಮಿ ಹಣ ಕೊಡದೆ ಸತಾಯಿಸ್ತಾ ಇದೆ. ಮಕ್ಕಳ ಸಾಲಿಗಂತ ಆಗೋದು, ಮನೆ ಬಾಡಿಗೆ ಕಟ್ಟಾಕಂತಾರ ಆಗೋದು, ಎದಕ್ಕೋ ಒಂದು ಆಗ್ತೈತಿ. ನಾವು ಇವತ್ತು ಬರ್ತಾವೆ ನಾಳೆ ಬರ್ತಾವೆ ಹೇಳ್ತಾರೆ, ನಾವು ಹ್ಞೂ ಅಂತೀವಿ, ಸುಮ್ಕೊಂಡಿರ್ತೀವಿ. ನಾವು ಹೋಗ್ತೀವಿ, ಅಕೌಂಟ್ ಚೆಕ್ ಮಾಡಿಸ್ತೀವಿ, ಆ ಚೆಕ್ ಮಾಡ್ಸಕ್ಕೆ ಹೋದಾಗ ಒಂದು 20 ರೂಪಾಯಿ ಹೋಗ್ತೈತೆ ನಮ್ದು. ಡಿಸೆಂಬರ್ ಲಾಸ್ಟ್ ದುಡ್ಡು ಬಂದೇ ಇಲ್ಲ. ಭರವಸೆ ಕೊಟ್ಟಿದ್ರೆ ಭರವಸೆ ಕೊಟ್ಟ ತಕ್ಕ ಅವ್ರು ನಡ್ಕೊಂಡಿಲ್ಲ. 1 ತಿಂಗಳು ಬಂದ್ರೆ 4 ತಿಂಗಳಿಲ್ಲ, ಈ ಥರ ಆಗಿತ್ತು. ಸುಮ್ಮನೆ ಬರ್ತೈತೆ ಅಂತ ಆಶ್ವಾಸನೆ ಕೊಡ್ತಾರೆ, ಆದ್ರೆ ನಮಗೆ ಬಂದಿಲ್ಲ. ದುಡ್ಕೊಂಡು ತಿನ್ನೋ ಜನಕ್ಕೆ ಮಾತ್ರ ಏನೂ ಬಂದಿಲ್ಲ ಇಲ್ಲಿ. ಡಿಸೆಂಬರ್ ಲಾಸ್ಟ್, ಅದ್ರ ಮ್ಯಾಗಿಂದ ನಮಗೆ ರೊಕ್ಕ ಬಂದಿಲ್ಲ. ಎಲ್ಲರಿಗೂ ಗೃಹಲಕ್ಷ್ಮಿ ಹಣ ಕೊಡಲೇಬೇಕು. ಗೃಹಲಕ್ಷ್ಮಿ ದುಡ್ಡು ಬರ್ತದೆ ಅಂತ ಹೆಣ್ಮಕ್ಳು ಬಾಯಿ ಬಿಡ್ಕೊಂಡು ಕೂತಿರ್ತಾರೆ, ತಿಂಗಳ ಏನಾರ ಕಟ್ಟಲಿಕ್ಕೆ. ಬರಲಿಲ್ಲ ಅಂದ ತಕ್ಷಣ ಬೈತಾ ಇದ್ದಾರೆ. ಅದಕ್ಕೆ ನೀವು ಮುಂದೆ ಏನು ಮಾಡ್ತೀರೋ ಗೊತ್ತಿಲ್ಲ. ಗೃಹಲಕ್ಷ್ಮಿ ಕೊಟ್ಟರೆ ಎಲ್ಲರಿಗೂ ಕೊಡ್ರಿ, ಇಲ್ಲ ಅಂತೇಳಿದ್ರೆ ಎಲ್ಲರಿಗೂ ಕ್ಯಾನ್ಸಲ್ ಮಾಡಿರಿ. ಗೃಹಲಕ್ಷ್ಮಿ ಯೋಜನೆಯನ್ನೇ ನಿಲ್ಲಿಸ್ಬಿಡಿ. ಈ ಹಿಂದೆ ನಮ್ಗೆ ಏನೇನು ಬರಬೇಕಾಗಿತ್ತು BJP ಗೌರ್ಮೆಂಟ್ ಇದ್ದಾಗ ಅದೆಲ್ಲ ಸರಿಯಾಗಿ ಬರ್ತಿತ್ತು. SC/ST ಫಂಡ್ ಆಗಲಿ, TFC ಆಗಲಿ, ಎಲ್ಲನೂ 15 ಫೈನಾನ್ಸ್ ಆಗಲಿ ಸರಿಯಾಗಿ ಬರ್ತಿತ್ತು. ಈಗ ಎಲ್ಲ ಕಡೆನೂ ಬಂದಾಗಿದೆ. ಯಾಕೆ? ಈ ಗ್ಯಾರಂಟಿ ಹಣ ಕೊಟ್ಟಿದ್ದಕ್ಕೆ. ಈ ಗ್ಯಾರಂಟಿ ಹಣನ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಮೊದಲು ಇದನ್ನು ಬಂದ್ ಮಾಡಿರಿ. ಏನೇನೋ ಒಂದು ಸೌಲಭ್ಯ ಕೊಟ್ಟಿದ್ದಾರಲ್ಲ ಅದನ್ನು ಬಂದ್ ಮಾಡಿರಿ. ಅದನ್ನು ಯಾವ ಮಹಿಳೆಯವರು ಕೇಳಿಲ್ಲ. ಕೊನೆಗೂ ಗೃಹಲಕ್ಷ್ಮಿಯರಿಗೆ ಸಿಕ್ತು ಸಿಹಿ ಸುದ್ದಿ. ಮುಂದಿನ ವಾರ 2,000 ರೂಪಾಯಿ ಬರುತ್ತಂತೆ. ಗೃಹಲಕ್ಷ್ಮಿ ಯೋಜನೆಯ ಏಪ್ರಿಲ್ ತಿಂಗಳ ಬಿಲ್ ಈಗಾಗಲೇ ಆಗಿದೆ. 1 ವಾರದೊಳಗೆ ಎಲ್ಲ ಫಲಾನುಭವಿಗಳ ಮಹಿಳೆಯರ ಅಕೌಂಟ್ಗೆ ಜಮೆ ಆಗಲಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ನೋಡಿ, 2 ತಿಂಗಳದಿಂದ ಅಂತ ಇಲ್ಲ, ಈಗ ಮತ್ತೆ ಏಪ್ರಿಲದನ್ನು ಕೂಡ ಬಿಲ್ ಮಾಡಿದ್ದೀನಿ. ಏಪ್ರಿಲದ್ದು ಕೂಡ ಇನ್ನೊಂದು ವಾರದ ಒಳಗಡೆ ಕ್ರೆಡಿಟ್ ಆಗುತ್ತೆ. ಜನವರಿ ಫೆಬ್ರವರಿ ಇದನ್ನು ಕೂಡ ನಾವು ಹಾಕಿದ್ದೀವಿ. 1 ತಿಂಗಳದ್ದು, ಅದು ಮಾರ್ಚಿದ್ದು, ಅದು ನಮ್ಮ ಏನು ಫೈನಾನ್ಸ್ ಇಯರ್ ಇರುತ್ತೆ. ಸೊ ಮಾರ್ಚಿದ್ದು 1 ತಿಂಗಳದ್ದು ಹೆಚ್ಚು ಕಡಿಮೆ ಆಗಿದೆ. ಮಿಕ್ಕಿರೋದು ಯಥಾ ಪ್ರಕಾರ ಯಾವ ರೀತಿ ಮುಂಚೆಯಿಂದನೂ ಹೋಗ್ತಾ ಇತ್ತು ಅದೇ ರೀತಿ ಹೋಗ್ತಾ ಇದೆ. ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಹಾಕ್ತಿದ್ದೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳ್ತಿದ್ದಾರೆ. ಆದರೆ ಡಿಸೆಂಬರ್ನಿಂದಲೂ ಹಣ ಬಂದಿಲ್ಲ ಅಂತ ಮಹಿಳೆಯರು ಹೇಳ್ತಿದ್ದಾರೆ. ಆದ್ದರಿಂದ ಸರ್ಕಾರ ಸರಿಯಾದ ಲೆಕ್ಕವನ್ನ ಕೊಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕನ್ನಡವನ್ನ ಅವಮಾನಿಸಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿರುವ ಕಮಲ್ ಹಾಸನ್ ವಿರುದ್ಧ ಮತ್ತಷ್ಟು ಮಗದಷ್ಟು ಕೆರಳುತ್ತಾ ಇದ್ದಾರೆ ಕನ್ನಡಿಗರು. ಏನೇ ಆದರೂ ರಾಜ್ಯದಲ್ಲಿ ಕಮಲ್ ಹಾಸನ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಥಗ್ ಲೈಫ್ ಸಿನಿಮಾ ವಿರುದ್ಧ ಇದೀಗ ಅಭಿಯಾನನೇ ಶುರುವಾಗ್ಬಿಟ್ಟಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಚಿತ್ರ ಯಾವುದೇ ಕಾರಣಕ್ಕೂ ಓಡ್ಲೇಬಾರದು. ಈ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ ಅದನ್ನು ಸಮರ್ಥನೆ ಮಾಡಕ್ಕೆ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ಬೆಂಕಿ, ಬಿರುಗಾಳಿ, ಸುಂಟರಗಾಳಿ, ಕಮಲ್ ಹಾಸನ್ ಅಂದ್ರೆ ಕನ್ನಡಿಗರು ಕೆರಳಿ ಕೆಂಡಾಗಿದ್ದಾರೆ. ಯಾರು ಏನೇ ಹೇಳಿದ್ರು ಕನ್ನಡ ವಿರೋಧಿ ನಟನ ಸಿನಿಮಾಗೆ ಚಾನ್ಸ್ ಕೊಡೋದೇ ಇಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದಾರೆ. ಕನ್ನಡದ ವಿಚಾರದಲ್ಲಿ ಕಮಲ್ ಮೊಂಡುತನ. ಥಗ್ ಲೈಫ್ ಸಿನಿಮಾದ ವಿರುದ್ಧ ಅಭಿಯಾನ. ಕಮಲ್ ಹಾಸನ್ ನಡೆಸಿರೋ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ 2 ದಿನಗಳಷ್ಟೇ ಬಾಕಿ ಉಳಿದಿದೆ. ಕರ್ನಾಟಕದಲ್ಲಿ ಆ ಸಿನಿಮಾ ರಿಲೀಸ್ಗೆ ಭಾರೀ ವಿರೋಧ ವ್ಯಕ್ತವಾಗುತ್ತಿದೆ. ಇಂದು ಬೆಂಗಳೂರಿನ ಪ್ರಮುಖ ಥಿಯೇಟರ್ಗಳಿಗೆ ಭೇಟಿ ನೀಡಿದ ಕನ್ನಡ ಪರ ಸಂಘಟನೆಗಳು ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡದಂತೆ ಮನವಿ ಸಲ್ಲಿಸಿದ್ವು. ನಗರದ ಓರಿಯನ್ ಮಾಲ್, PVR, ಮಂತ್ರಿ ಮಾಲ್ನ ಐನಾಕ್ಸ್ ಹಾಗೆ ಮಲ್ಲೇಶ್ವರಂನ ಸಂಪಿಗೆ ಥಿಯೇಟರ್, ಭೂಮಿಕಾ ಚಿತ್ರಮಂದಿರಕ್ಕೆ ರೂಪೇಶ್ ರಾಜಣ್ಣ ಮನವಿ ಸಲ್ಲಿಸಿದ್ರು. ಯಾರೂ ಸಹ ಈ ಚಿತ್ರವನ್ನ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದನ್ನು ಮೀರಿಯೂ, ಇದು ನಮಗೊಂಥರ ಸೆಂಟಿಮೆಂಟ್, ಇದು ನಮ್ಮ ಕನ್ನಡಿಗರ ಸೆಂಟಿಮೆಂಟ್. ಅದನ್ನು ಮೀರಿಯೂ ಏನಾದರೂ ಈ PVR ಅವರು ಇನ್ನೊರು ಯಾರು ಪ್ರದರ್ಶನ ಮಾಡ್ತು ಅಂತಂದ್ರೆ ಒಂದು ಸ್ಕ್ರೀನ್ ಉಳಿಸಲ್ಲ, ಸ್ಕ್ರೀನ್ ಎಲ್ಲ ಹರಿದು ಬಿಸಾಕ್ತೀವಿ. ಮೈಸೂರಿನಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ರು. ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ತಮಿಳುನಾಡಿನಲ್ಲೇ ಈ ತಮಿಳು ನಟನಿಗೆ ಕಿಮ್ಮತ್ತಿಲ್ಲ ಅಂತ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ್ರು. ಚಿತ್ರ ಯಾವುದೇ ಕಾರಣಕ್ಕೂ ಓಡ್ಲೇಬಾರದು. ಕಮಲ್ ಹಾಸನ್ ಚಿತ್ರ ಪ್ರದರ್ಶನ ಮಾಡಿದ್ರೆ ಭಾರಿ ಹೋರಾಟ. ತಮಿಳುನಾಡವರೇ ತಿರಸ್ಕಾರ ಮಾಡಿ ತಿಪ್ಪೆಗೆ ಹಾಕಿರುವಂಥ ಕಮಲ ಹಾಸನ್ ಕೊಟ್ಟಿರುವ ಹೇಳಿಕೆಗೆ ನಮ್ಮ ಕರ್ನಾಟಕದಲ್ಲಿ ಒಂದಷ್ಟು ಜನ
ಅದನ್ನು ಸಮರ್ಥನೆ ಮಾಡೋಕೆ ಹೊರಟಿರುವಂಥದ್ದು ನನಗಂತೂ ಆಶ್ಚರ್ಯ ಆಗುತ್ತೆ. ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ಗಳಿಗೆ ಭೇಟಿ ನೀಡಿ ಥಗ್ ಲೈಫ್ ಬಿಡುಗಡೆ ಮಾಡದಂತೆ ಎಚ್ಚರಿಕೆ ನೀಡಲಾಯಿತು. ಇನ್ನೊಂದೆಡೆ ನಟ ಕಮಲ್ ಹಾಸನ್ ಮತ್ತೊಮ್ಮೆ ತಮ್ಮ ಮೊಂಡುತನ ಪ್ರದರ್ಶಿಸಿದ್ದಾರೆ. ಕ್ಷಮೆ ಕೇಳದೆ ಕಮಲ್ ಹಾಸನ್ ಮೊಂಡು ಹಠ. ಥಗ್ ಲೈಫ್ ರಿಲೀಸ್ಗೆ ಕಾನೂನು ಹೋರಾಟ. ಕನ್ನಡಿಗರ ಎದುರು ಕ್ಷಮೆ ಕೇಳದ ದೊಡ್ಡ ವ್ಯಕ್ತಿ ಮತ್ತೊಮ್ಮೆ ತನ್ನ ಸಣ್ಣತನವನ್ನ ಪ್ರದರ್ಶನ ಮಾಡಿದ್ದಾರೆ. ಇಷ್ಟಲ್ಲದೆ ಥಗ್ ಲೈಫ್ ಸಿನಿಮಾ ರಿಲೀಸ್ಗೆ ಅವಕಾಶ ಕೊಡಬೇಕು, ಯಾವುದೇ ರೀತಿ ಅಡ್ಡಿಪಡಿಸಬಾರದು ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಥಗ್ ಲೈಫ್ ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ, ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆ ಒದಗಿಸುವಂತೆ ಕೋರಿ ರಾಜ್ ಕಮಲ್ ಸಂಸ್ಥೆಯ ಮೂಲಕ ಕಮಲ್ ಹಾಸನ್ ಅರ್ಜಿ ಸಲ್ಲಿಸಿದ್ದಾರೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಷ್ಯಾ ಮೇಲೆ ಉಕ್ರೇನ್ ನಡೆಸಿದ ದಾಳಿಯ ಬಗ್ಗೆ ತಿಳಿಸಿದ್ವಿ. ಎಷ್ಟು ಕರಾರುವಕ್ಕಾದ ದಾಳಿ ಇದಾಗಿತ್ತು, ಕಾರ್ಯಾಚರಣೆ ಹೇಗಿತ್ತು, ರಷ್ಯಾ ಹೇಗೆ ಮಾಡ್ತು, ವಿವರಿಸುತ್ತೆ ಈ ವರದಿ. ಬರೋಬ್ಬರಿ 18 ತಿಂಗಳ ಪ್ಲಾನ್, 118 ಡ್ರೋನ್ಗಳು. ರಷ್ಯಾಗೆ ತುಂಬಲಾರದ ನಷ್ಟ ಮಾಡಿದ ಉಕ್ರೇನ್. ರಷ್ಯಾ ಉಕ್ರೇನ್ ನಡುವೆ ಕಳೆದ 2 ವರ್ಷಗಳಿಂದ ನಡೀತಾ ಇರೋ ಯುದ್ಧ ಅಂತ್ಯಗೊಳ್ಳುವ ಲಕ್ಷಣ ಕಾಣ್ತಾ ಇಲ್ಲ. ಪುಟಿನ್ ಪಡೆಯ ದಾಳಿಗೆ ಮೈಯೊಡ್ಡಿ ತನ್ನನ್ನ ತಾನು ರಕ್ಷಿಸಿಕೊಳ್ತಾ ಇದ್ದ ಉಕ್ರೇನ್ ಇದೀಗ ರಷ್ಯಾಗೆ ತುಂಬಲಾರದ ನಷ್ಟವನ್ನ ಉಂಟು ಮಾಡಿದೆ. ಹೌದು, ರಷ್ಯಾದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಉಕ್ರೇನ್ ಪ್ರಬಲ ದಾಳಿ ಮಾಡಿದೆ. ಈ ರಣಭೀಕರ ಡ್ರೋನ್ ಕಾರ್ಯಾಚರಣೆಯಲ್ಲಿ 40ಕ್ಕೂ ಹೆಚ್ಚು ಯುದ್ಧ ವಿಮಾನಗಳು ಸುಟ್ಟು ಭಸ್ಮಾಗಿದೆ. ಆಪರೇಷನ್ ಸ್ಪೈಡರ್ ವೆಬ್ ಇದು 18 ತಿಂಗಳಿಂದ ಮಾಡಿಕೊಂಡಿದ್ದ ಪ್ಲಾನ್. ಆಪರೇಷನ್ ಸ್ಪೈಡರ್ ವೆಬ್ಗಾಗಿ ಅಳವಡಿಸಿಕೊಂಡ ವಿಧಾನವೇ ಒಂದು ಮಾಸ್ಟರ್ ಪೀಸ್. ಬರೋಬ್ಬರಿ 18 ತಿಂಗಳಿಂದ ಮಾಡಿಕೊಂಡಿದ್ದ ಪ್ಲಾನ್ ಅನ್ನ ಜೆಲ್ನರ್ಸ್ಕಿ ಮತ್ತು ಉಕ್ರೇನ್ನ ಭದ್ರತಾ ಸೇವೆ ಮುಖ್ಯಸ್ಥ ವಾಸಿಲ್ ಮಲ್ಯುಕ್ ಪರಿಶೀಲಿಸ್ತಾ ಇದ್ರು. ಡ್ರೋನ್ಗಳನ್ನೇ ಪ್ರಮುಖ ಶಸ್ತ್ರ ಮಾಡಿಕೊಂಡ ಉಕ್ರೇನ್ ಸ್ಫೋಟಕಗಳಿಂದ ತುಂಬಿದ ಡ್ರೋನ್ಗಳನ್ನ ಟ್ರಕ್ನಲ್ಲಿ ಲೋಡ್ ಮಾಡಿ ಮರದ ಕ್ಯಾಬಿನ್ ಒಳಗಿಟ್ಟು ರಷ್ಯಾದ ವಾಯುನೆಲೆ ಬಳಿಗೆ ಸಾಗಿಸಲಾಯಿತು. ನಂತರ ಛಾವಣಿಗಳು ರಿಮೋಟ್ ಸಿಗ್ನಲ್ನೊಂದಿಗೆ ತೆರೆದು ಡ್ರೋನ್ಗಳು ಆಕಾಶಕ್ಕೆ ಹಾರಿದು. ನೋಡ್ತಾ ಇದ್ದಂತೆ ರಷ್ಯಾದ ವಾಯುಪಡೆಯ ಮೇಲೆ ದಾಳಿ ಮಾಡಿತು. ರಷ್ಯಾದ TU-95, TU-22 M3, A-50 ಯುದ್ಧ ವಿಮಾನಗಳು ನಾಶವಾದವು. ಉಕ್ರೇನ್ ದಾಳಿಯಲ್ಲಿ ರಷ್ಯಾಗೆ $2 ಬಿಲಿಯನ್ ಗಿಂತಲೂ ಹೆಚ್ಚು ನಷ್ಟ ಆಗಿದೆ. A-50, TU-95 ಮತ್ತು TU-22 M3 ನಂತಹ ಯುದ್ಧ ವಿಮಾನಗಳು ಎಷ್ಟು ಹಾನಿಯಾಗಿದೆ ಅಂದ್ರೆ ಮರುಬಳಕೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಉಕ್ರೇನ್ ಹೇಳಿಕೊಂಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH